ತರ ನೆನ್ಸಿಟ್ಕೊಳ್ಬೇಕು. ಎಲೆ ಕಟ್ಟಾಗಬಾರ್ದು, ಈ ತರನೇ ಇರಬೇಕು. ಈ ತರ ಸಾಕ್ಬಿಟ್ಟು ಹೀಗೆ ಬಿಡ್ಬೇಕು, ಇಷ್ಟೇ ಅಷ್ಟೇ. ಇದೆಲ್ಲ ಒಟ್ಟಿಗೆ ಹಾಕ್ಬಿಡೋದು, ಈಗ ಒಟ್ಟಿಗೆ ಹಾಕ್ಬಿಡೋದು. ನೀಟಾಗಿ ಬೇಯುತ್ತೆ. ಈಗ ಈ ಥರ ಮಾಡ್ತಾ ಇರಬೇಕು ಒಂದು 5 ನಿಮಿಷ. ಎಲೆ ಯಾಕಂದ್ರೆ ನೀವು ಕಾಣ್ತಾ ಇದ್ದೀವಿ ನೋಡಿ ಕರೆಕ್ಟಾಗಿ. ಇನ್ನು ಹೇಳ್ಬೇಕಾದ್ರೆ ಹಾರ್ಟ್. ಹೌದು. ಸ್ವಲ್ಪ ಕ್ರಿಸ್ಪಿ ಬರಬೇಕಿದು ಈ ಬಜ್ಜಿ. ಹಬ್ಬ ಕೆಲವೆಲ್ಲ ಎಲೆ ಆಕಾರದಲ್ಲೇ ಇದೆ ನೋಡಿ, ಕ್ರಿಸ್ಪಿಯಾಗಿ ಬಿತ್ತು. ಒಟ್ಟಿಗೆ ಕರಮ್ ಅನ್ಸ್ಬಿಡೋಣ. 1 2 3 4. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರೆ ಸರಿ ದು ತ ನ ತ. ಸರ್ ಪರಿಮಳ ಬರ್ತಾ ಇದೆ. ಹೌದು ಹೌದು ಹಾಡ್ ನೆನಪಾಗ್ತಾ ಇದೆ. ಹೌದು. ಈ ದೊಡ್ಡ ಪತ್ರೆ ನಿಮಗಾಗಿ, ಇದು ಚೆಲ್ಲುವ ಪರಿಮಳ ನಿಮಗಾಗಿ. ನೋಡಿ ಹೇಗಿದೆ ಸ್ಮೆಲ್, ಗಮ್ಮಂತದೆ. ದೊಡ್ಡ ಪತ್ರೆ ಇದರ ಬಜಿ ಅದು ಹೆಂಗಿರ್ಬೋದು ಇನ್ನು? ಹೌದು ಸರ್ ಇದು ಹೆಂಗ್ ಬಂದ್ ಸರ್ ಐಡಿಯಾ ಇದು ಈ ಬಜಿ ಮಾಡೋದು? ಇದು ಮಾಮೂಲಿ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಹಾಗೆ ಈ ಇದ್ರಲ್ಲೂ ಒಳ್ಳೆ ಈ ನಾವು ಬಜ್ಜಿಗೆ ಮಾಮೂಲಿ ಓಂ ಕಾಳು ಅಂತ ಹಾಕ್ತಿವಿ, ಇದಕ್ಕೆ ಓಂ ಪತ್ರೆನೂ ಅಂತೀವಿ ನಾವು. ಓಂ ಪತ್ರೆ, ಓಂ ಕಾಳು ಬರುತ್ತೆ. ಹೌದು ಹೌದು, ಅದು ಹಾಕ್ತೀನಿ, ಈಗ ತೋರಿಸ್ತೀನಿ. ಅದ್ರಲ್ಲಿ ಒಂದು ಎಲೆ ಇದು, ಇದರಿಂದ ಆ ಫ್ಲೇವರೇ ಕೊಡುತ್ತಲ್ವಾ, ಅವಾಗ ಆರಾಮಾಗಿ ತಿನ್ಬಹುದಂತ. ಒಳ್ಳೆ ಈ ಸಣ್ಣ ಮಕ್ಕಳಿಗೆ ಕಪ ಕೆಮ್ಮ ಆದ್ರೆ ಇದೇ ಕೊಡೋದು. ಆಕ್ಚುಲಿ ಇದ್ರದ್ದು ಮೆಡಿಷನ್ ಇಲ್ಲ ಮೊದಲೆಲ್ಲ. ಹಳ್ಳಿ ಕಾಲದಲ್ಲಿ ಹಳ್ಳಿ ಕಡೆ ಬೇರೆ ಏನು ಡಾಕ್ಟರ್ ಅಂತ ಹುಡುಕ್ತಾ ಇಲ್ಲ, ಫಸ್ಟ್ ಇದೆ ಮಕ್ಕಳಿಗೆ. ಇದರಲ್ಲಿ ತಂಬುಳಿ ಮಾಡ್ತೀವಿ, ಒಳ್ಳೆ ಚಟ್ನಿ ಮಾಡ್ತೀವಿ. ತಂಬುಳಿ ಸೊಪ್ಪು ಇದೆ, ಹೆಲ್ತಿ ಆಗಿರುತ್ತೆ. ಹೌದು, ಕಪ ಕಮ್ಮ ಇದ್ರೆ ಫಸ್ಟ್ ಮನೇಲಿ ಅವಾಗ ಈ ಮಳೆಗಾಲದಲ್ಲೆಲ್ಲ ಮಾಡ್ತಾನೆ ಇರ್ತೀವಿ. ದೇವರ ಸೃಷ್ಟಿ. ಸರ್ ಈಗ ನಿಮ್ಮ ಸೃಷ್ಟಿಯಲ್ಲಿ ಇದರಲ್ಲಿ ಒಂದು ಬಜ್ಜಿ ಈಗ ಆಯ್ತಾ, ಇದ್ರಲ್ಲೂ ಮಾಡ್ಬೋದು, ವೀಳ್ಯದಲ್ಲೂ ಬಜ್ಜಿ ಮಾಡ್ಬೋದು, ಪಾನ್ ಪತ್ತ ಬಜ್ಜಿ ಅಂತ ಮಾಡ್ಬೋದು. ಈ ಸದ್ಯಕ್ಕಂತೂ ಪತ್ರ ತೋರಿಸ್ಬಿಟ್ಟು. ಹೌದು ಹೌದು, ಇದರಲ್ಲಿ ದೊಡ್ಡ ಪತ್ರೆಯಲ್ಲಿ ಬಜ್ಜಿ ಮಾಡ್ತೀವಿ ನೋಡಿ ಹೇಗಿದೆ ನೋಡೋಣ. ದೊಡ್ಡ ಪತ್ರೆ ಎಲ್ಲ ಬಜ್ಜಿ ಇದೀಗ. ಇದನ್ನೇ ಫಸ್ಟ್ ಆಗಿ ಹಿಟ್ಟು ಕಲ್ಸ್ಕೊಳ್ಬೇಕು. ಹಿಟ್ಟು ಕಲ್ಸೋಕ್ಕಿಂತ ಮೊದಲು ಈ ಎಲೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಹೀಗೆ ತೊಳ್ಕೊಬೇಕಾ? ಹೌದು, ಈ ತರ ನೀರಲ್ಲಿ ಒಂದು 5 ನಿಮಿಷ ನೆನೆಸಿ ಇಟ್ಟು ಕ್ಲೀನಾಗಿ ಅದು ಬಿಟ್ಕೊಳತ್ತೆಲ್ಲ. ಈ ತರ ನೆನೆಸಿಟ್ಕೊಳ್ಬೇಕು. ಎಲೆ ಕಟ್ಟಾಗಬಾರ್ದು, ಈ ತರನೇ ಇರಬೇಕು. ಈ ತರ ತೊಟ್ಟಿದ್ರೆ ಬಜ್ಜಿ ಅದ್ದಿ ಬಿಡು ಕ್ಲೀನ್ ನೀಟಾಗಿರುತ್ತೆ. ಆಯ್ತಾ, ಎಲೆ ಕೂಡ ಕ್ಲೀನ್ ಆಗುತ್ತೆ. ಹೌದು, ಕ್ಲೀನ್ ಆಗುತ್ತೆ. ಇದರೊಟ್ಟಿಗೆ ಏನು ಇಟ್ಕೊಂಡಿರಿ ಸರ್ ಇದು ಐಟಮ್ಸ್? ಇದರೊಟ್ಟಿಗೆ ಈಗ ಇಂಗ್ರೀಡಿಯೆಂಟ್ಸ್ ಹಿಟ್ಟು ಮಾಮೂಲಿ ಬಜ್ಜಿ ಹಿಟ್ಟು ಹಾಕಿ ಕಲಿಸ್ತೀವಿ, ಹಾಕಿ ಕಲ್ಸ್ಕೊಳ್ಬೇಕು. ಏನೇನು ಇಟ್ಕೊಂಡಿ ಸರ್? ಈಗ ಇದು ಓಂ ಕಾಳು ಇದೆ, ಓಂ ಪತ್ರೆ, ಅದಕ್ಕೆ ಓಂ ಕಾಳು ಹಾಕೋಣ ಸ್ವಲ್ಪ. ಹೌದು ಹೌದು, ಅಜ್ವೈನ್. ಹೌದು, ಅದೇ ಬೆಳೆಯುವುದು ಅದರಲ್ಲಿ. ಜೀರಿಗೆ, ಉಪ್ಪು, ತುಪ್ಪ ಒಂದು ಸ್ವಲ್ಪ, ಸೋಡಾ, ಇದು ಚಿಲ್ಲಿ, ಮೆಣಸಿನ ಪುಡಿ, ಅರಿಶಿನ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಇಂಗು ನೀರು, ಆಯಿಲ್ ಇಷ್ಟು ಐಟಮ್ ಬೇಕಿತ್ತು. ರೈಟ್ ಸರ್. ಹೌದು, ಮೇಯ್ನ್ ಆಗಿ ಎಲೆ. ಆಯ್ತಾ, ಎಲೆ ಇದೆ ಬಿಡಿ. ಹೌದು, ಈಗ ಒಂದೊಂದೇ ಹಾಗೆ ಹಾಕ್ತೀನಿ ನೋಡಿ. ಕಲಸುವಂಥದ್ದು ಕಡಲೆ ಹಿಟ್ಟು ಒಂದು 150 ಗ್ರಾಮ್ ಇದೆ ಕಡಲೆ ಹಿಟ್ಟು. ಆಯ್ತಾ, ಅದಕ್ಕೆ ಒಂದು 25 ಗ್ರಾಮ್ ಆಗಷ್ಟು ಅಕ್ಕಿ ಹಿಟ್ಟು. ಹೌದು ಹೌದು, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಓಂ ಪುಡಿ ಅರ್ಧ ಚಮಚ. ಹೌದು, ಓಂ ಕಾಳು, ಜೀರಿಗೆ, ಆಮೇಲೆ ರುಚಿಗೆ ತಕ್ಕನಾಗಷ್ಟು ಉಪ್ಪು ಇಷ್ಟು ಹಾಕಿರ್ತೀನಿ ಆಯಿತಾ. ಆಮೇಲೆ ಖಾರಕ್ಕೆ ಚಿಲ್ಲಿ ಪುಡಿ, ಸ್ವಲ್ಪ ಅರಿಶಿಣ ಆಯಿತಾ. ಸೋಡಾ ಅರ್ಧ ಟೀ ಸ್ಪೂನ್. ಸೋಡಾ ಇರಲೇಬೇಕಲ್ಲ ಸರ್? ಹೌದು, ಸೋಡಾ ಬೇಕು, ಇಲ್ಲಾಂದ್ರೆ ಬಜ್ಜಿ ಬರಲ್ಲ. ಮೇಲೆ ಹಾಕೋದಕ್ಕೆಲ್ಲ ಹಾಕ್ಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇಂಗು ನೀರು, ಹಾಲಿಂಗು. ಹೌದು, ಹಾಲಿಂಗು. ಓಕೆ, ಇಷ್ಟಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಸಾಟಿ. ಹೌದು, ಇದು ಹಾಕೋದ್ರಿಂದ ಒಳಗಡೆ ಕ್ಲೀನಾಗಿ ಹೋಲಾಗಿ ಬೇಯುತ್ತೆ ನೀಟಾಗಿ. ನೋಡಿ, ಇವೆಲ್ಲ ಟಿಪ್ಸು ನಮ್ಗೆ ಗೊತ್ತಿರಲ್ಲ. ಒಳಗಡೆ ಹಾಗೆ ಬರುತ್ತೆ, ಒಳ್ಳೆ ರೀತಿಯಲ್ಲಿ ಬೇಯುತ್ತೆ. ಹೌದು, ಹೋಲಾಗಿ ಬೇಯುತ್ತೆ. ಇದ್ರ ಬಗ್ಗೆ ಭಾಳ ಕೇಳಿದ್ವಿ, ನೋಡ್ತಾ ಇದೀವಿ ಇವತ್ತು. ಹೌದು, ಹಿಟ್ಟು ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಳ್ಬೇಕು, ತುಂಬ ನೀರಾಗಬಾರ್ದು. ನೀರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಗಟ್ಟಿ ಕಲ್ಸೋದ್ರಿಂದ ಈ ಥರ ಉಂಡೆಗಳೆಲ್ಲ ಒಡೆಯುತ್ತೆ. ನೀರು ಹಾಕಿದಾಗ ಸಿಗಲ್ಲ ಅದು ಕೈಗೆ.
ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ಗಟ್ಟಿ ಕಲಿಸ್ಬೇಕು, ಆಮೇಲೆ ನೀರು ಹಾಕ್ಕೊಳ್ಬೇಕು. ರಪ್ಪ ಅಂತ ಫುಲ್ ನೀರು ಹಾಕೊಂಡ್ರೆ ಈ ಹಿಟ್ಟುಗಳೆಲ್ಲ ಹೊಡ್ಕೊಳ್ಳಲ್ಲ. ಇದು ಯಾವುದು ಸೌಟಲ್ ಗ್ಯೂಟಲ್ ಕಲಿಸ್ಬಾರ್ದು, ಕೈಯಲ್ಲೇ ಕಲಿಸ್ರೆ ನೀಟಾಗಿ ಎಲ್ಲ ಹಿಟ್ಟು ಹೊಂದತ್ತೆ ನೀಟಾಗಿ. ನೋಡಿ ಇವಾಗ ಈಗ ಎಷ್ಟು ಸ್ವಲ್ಪ ಎಷ್ಟು ಬೇಕು ನೀರು ಹಾಕೊಳ್ಳೋದು, ಅದಕ್ಕೆ ತಕ್ಕನಾದಷ್ಟು ನೀರು ಹಾಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದು ನಿಮ್ಮದು. ಹೌದು ಹೌದು, ಸ್ವಲ್ಪ ಹಾಕೋದು. ಒಂದು ಹದದಲ್ಲಿದೆ, ಈ ಹದ ಬೇಕು. ಬಜ್ಜಿ ಕರೀಲಿಕ್ಕೆ ಮೇಯ್ನ್ ಆಗಿ ಬಾಂಡ್ಲಿ ಎಣ್ಣೆ ಹಾಕೊಂಡು ಒಳ್ಳೆ ಎಣ್ಣೆ ಹಾಕೊಂಡಿದ್ದೀನಿ. ಈ ಎಣ್ಣೆ ಕಾವು ಬರಬೇಕು. ಕಾವು ಬರೋದು ಹೇಗೆ ಗೊತ್ತಾಗುತ್ತೆ, ಕಾವು ಬಂದಾಗ ಚಟಿಬಿಟಿ ಶಬ್ದ ಬರುತ್ತೆ ನೋಡಿ. ಅದ್ರಲ್ಲಿ ತುಂಬಾ ಕಾವು ಇರಬಾರ್ದು. ಹೌದು, ತುಂಬಾ ಕಾವು ಇದ್ರೆ ಬಿಡ್ತಾನೆ ಕಪ್ಪಾಗ್ಬಿಡುತ್ತೆ. ಒಂದು ಲೆವೆಲಲ್ಲಿ ಇರ್ಬೇಕು. ಹೌದು. ಬಾ ಈ ತರ ಮಾಡ್ಕೊಂಡು ಫುಲ್ ಅದೆಲ್ಲ ಮುಳುಗ್ಬೇಕಲ್ಲ. ಹೌದು, ಕ್ಲೀನಾಗಿ ಅದ್ಬೇಕಿದು, ಲೇಪನ ಆಗಿರ್ಬೇಕು. ಹೌದು, ಕ್ಲೀನಾಗಿ ಅಂಟ್ಕೊಳ್ಬೇಕಿತ್ತು. ಅಂಟ್ಕೋಬೇಕು. ಹೌದು, ಈ ತರ ಸಾಕ್ಸ್ಬಿಟ್ಟು ಹೀಗೆ ಬಿಡ್ಬೇಕು, ಇಷ್ಟೇ. ಅಷ್ಟೇ. ಸೂಪರ್. ಅಬ್ಬಾ, ಹಿಟ್ಟು ತುಂಬಾ ನೀರಾದ್ರೂ ಅಂಟ್ಕೊಳ್ಳಲ್ಲ. ತಿನ್ಬೇಕಾದ್ರೆ ಒಳಗೊಳಗೆ ಕಾರ್ಕಾರ ಇರಲ್ಲ, ಅದು ಕಾರ್ಕಾರ ಬರುತ್ತೆ. ಇರುತ್ತೆ. ಹೌದು, ಖಾರ ಲೈಟ್ ಆಗಿ. ಹೌದು, ಈ ತರನೇ ಬಿಡ್ಬೇಕು. ಬಜ್ಜಿ ಬಿಡೋದು ಈ ತರನೇ. ತುಂಬಾ ಇದು ಬಿಟ್ರೆ ಹೋಲಾಗುತ್ತೆ, ಗಲೀಜಾಗತ್ತೆ. ಹೌದು, ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ. ಹೌದು, ಎಲೆ ಆಕಾರನೇ ಬಂದಿದೆ. ಇಲ್ಲಿ ಆಕಾರ ಬರ್ಬೇಕು. ಈ ಬಜ್ಜಿ ಕರುವ ವಿಧಾನ ಅಂದ್ರೆ ಇದಂತಳಿಲ್ಲ, ಎಲ್ಲಾ ಬಜ್ಜಿಗಳು ಹಾಗೆ. ಒಂದ್ಸಲಿ ಲೈಟ್ ಬಾಯ್ಲ್ ಮಾಡಿ ತೆಗೆದುಕೊಳ್ಬೇಕು. ಬಜ್ಜಿ ತೆಗ್ದಿರ್ಬೇಕು ಹೀಗೆ. ಆಮೇಲೆ ಎರಡನೇ ಟ್ರಿಪ್ಪಿಗೆ ಹಾಕೊಳ್ಬೇಕು ಮತ್ತೆ. ಇದು ಡಬಲ್ ಬಾಯ್ಲ್. ಹೌದೌದು, ಡಬಲ್ ಬಾಯ್ಲ್ ಆಗ್ಲೇಬೇಕು ಇವೆಲ್ಲ. ಆದ್ರೆ ಚೆನ್ನಾಗಿ ಬರುತ್ತಲ್ಲ. ತೋರಿಸ್ತೀನಿ. ಆಗಿದೆ. ಇದು ಹಾಕುವಾಗ ಸ್ವಲ್ಪ ಕಾವು ಜಾಸ್ತಿ ಇರಬೇಕು. ಆಯ್ತಾ, ಹಾಕ್ತಾ ಇದ್ರೆ ಸ್ವಲ್ಪ ಕಾವು ಜಾಸ್ತಿ ಇಟ್ಕೊಂಡು ಮಿಕ್ಕಿದೆಲ್ಲ ಒಟ್ಟಿಗೆ ಹಾಕ್ಬಿಡೋದು. ಒಟ್ಟಿಗೆ ಹಾಕ್ಬಿಡೋದು, ನೀಟಾಗಿ ಬೇಯುತ್ತೆ. ಈಗ ಥರ ಮಾಡ್ತಾ ಇರ್ಬೇಕು ಒಂದು 5 ನಿಮಿಷ. ಅಂದ್ರೆ ಕಾವು ಜಾಸ್ತಿ ಇದ್ರೆ ಒಂದೇ ಸರಿ ಕಪ್ಪಾಗ್ಬಿಡುತ್ತೆ, ಹುಷಾರಾಗಿರ್ಬೇಕು ಅಷ್ಟೇ. ಈ ತುಪ್ಪ ಈ ಸಾಟಿ ಕೊಡ್ತೀವಲ್ಲ, ಅದರಿಂದ ಹೋಲಾಗಿ ಬೇಯುತ್ತೆ ಒಳಗಡೆ, ನೀಟಾಗಿ ಬೆಂದ್ಬಿಡುತ್ತೆ. ಹಿಟ್ಟು ಹಸಿ ಉಳಿಯಲ್ಲ. ಕೆಲವೆಲ್ಲ ಎಲೆ ಆಕಾರದಲ್ಲೇ ಇದೆ ನೋಡಿ. ಎಲೆ ಆಕಾರ ನೀವು ಕಾಣ್ತಾ ಇದ್ದೀವಿ ನೋಡಿ ಕರೆಕ್ಟಾಗಿ. ಇನ್ನು ಹೇಳ್ಬೇಕಂದ್ರೆ ಹಾರ್ಟ್. ಹೌದು, ಮಾಡಿ ಒಂದು ಶೇಪ್ ಮಾಡ್ಕೊಂಡು ಹಾರ್ಟ್ ಶೇಪಲ್ಲಿ ಇಟ್ಟು ಕೊಟ್ಬಿಟ್ರೆ ಚಂದ ಕಾಣ್ತದೆ ಪ್ಲೇಟ್. ಹೌದು ಹೌದು, ತುಂಬಾ ಚೆನ್ನಾಗಿ. ಸರ್ ಒಂದು ಹಂತಕ್ಕೆ ಬಂತ ಸರ್ ಇದು? ಬಂತು, ಆಗಿದೆ ಇದೀಗ. ಆಯ್ತು ನೋಡಿ, ಕೈತಾ ಇದೆ, ಆಗಿದೆ. ಸ್ವಲ್ಪ ಕ್ರಿಸ್ಪಿ ಬರ್ಬೇಕಿದೆ ಈ ಬಜ್ಜಿ. ಈಗ ಆಗಿದೆ, ರೆಡಿ ಆಗಿದೆ, ತೆಗಿತಾ ಇದೆ ನೋಡಿ. ಆಗಿರೋ ಕುರುಹು ಕೊಟ್ಬಿಡ್ತದು. ಕೆಲವೆಲ್ಲ ಎಲೆ ಆಕಾರದಲ್ಲೇ ಇದೆ ನೋಡಿ, ಕ್ರಿಸ್ಪಿಯಾಗಿ ಬಿತ್ತು. ಹೌದು, ಸರ್ ತೆಗಿತಾ ಇದೆ ನೋಡಿ. ಹೌದು, ಇದು ಎರಡನೇ ಟ್ರಿಪ್ ಇದು. ಆಯ್ತಾ, ಅಂತೂ ಎಲ್ಲ ಮಾಡ್ಬಿಟ್ವಿ. ಹೌದು, ಆ ಬಣ್ಣ ಬಂತು. ಬಣ್ಣ ಬರ್ಬೇಕು. ನಮ್ಮ ರೆಡಿ ಆಗಿರೋ ಬಜ್ಜಿ. ಸರ್ ಅದ್ಭುತ ಸರ್ ಎಲ್ಲ. ಸುಲಭದ ರೀತಿಯಲ್ಲಿ, ಸುಲಭದ ಮಾರ್ಗದಲ್ಲಿ ನಮಗೆ ಸೂಪರ್ ಆಗಿ ಒಂದು ದೊಡ್ಡ ಪಾತ್ರೆ ಬಜ್ಜಿ ಹೇಗೆ ಮಾಡ್ಕೊಡ್ತೀರಿ ಸರ್ ನಿಮಗೆ? ಸರ್, ದೊಡ್ಡ ಪತ್ರೆ ಬಜ್ಜಿ, ದೊಡ್ಡ ಪತ್ರೆ ಅಂತೀವಿ, ಸಾಂಬ್ರಾಣಿ ಪತ್ರ ಅಂತೀವಿ. ಸಾಂಬ್ರಾಣಿ ಗಿಡದಿಂದ ಮಾಡೋದು ಇದು. ಆಮೇಲೆ ಓಂ ಪತ್ರೆ,
ಕಫ ಕೆಮ್ಮ ಈ ಮಕ್ಕಳಿಗೆಲ್ಲ ಒಳ್ಳೇದಿದು. ಈ ಕೋಲ್ಡ್ ಸೀಸನಲ್ಲಿ ಈ ಗಿಡದಲ್ಲಿ ನಾವು ತಂಬುಳಿ ಅಥವಾ ಚಟ್ನಿ ಗಿಟ್ನಿ ಮಾಡ್ಕೊಂಡು ತಿಂತೀವಿ. ಈ ಥರ ಬಜ್ಜಿ ಮಾಡಿ ಕೊಡೋದ್ರಿಂದ ಮಕ್ಕಳು ಈಸಿಯಾಗಿ ತಿಂತಾರೆ. ಇದರಲ್ಲಿ ಸೊಪ್ಪಿಂದ ನಾವು ಕಫ ಕೆಮ್ಮ ಇಂಥದ್ದೆಲ್ಲ ಹೋಗುತ್ತೆ. ಈ ಒಂದು ಕ್ಲೈಮೇಟ್ಗೆ ಹೌದೌದು. ಎಂತ ಬಜ್ಜಿ ತೋರಿಸ್ಬಿಟ್ರಿ. ಧನ್ಯವಾದ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಹಾಂ ಹಾಟ್ 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 ಸೇಫ್ ನೋಡಿ. ಹೃದಯದಲ್ಲಿ ಇದೇನಿದು ಬಜಿ ಒಂದು ಹಾಡಿದೆ. ಇವಾಗ ತಿನ್ನೋದೆ. ಹೌದು, ನೋಡ್ಬಿಡ್ತೀನಿ. ಚಟ್ನಿ ಇದೆ, ಚಟ್ನಿ ಒಟ್ಟಿಗೆ ತಿನ್ನಲ್ಲ, ಹಾಗೆ ಟೇಸ್ಟ್ ಮಾಡ್ಬಿಡೋಣ ಫಸ್ಟ್ ನೋಡಿ. ಯಾಕಂದ್ರೆ ಪತ್ರೆ ಅಂದ್ರೆ ಪತ್ರೆದೊಂದು ಫ್ಲೇವರ್. ನೀವು ಎತ್ಕೊಳ್ಳಿ. ಒಟ್ಟಿಗೆ ಕರಂ ಮನ್ಸ್ಬಿಡೋಣ. 1 2 3 4. ಈ ಬಜ್ಜಿ ಬಗ್ಗೆ ಎಲ್ಲರಿಗೂ ಪರಿಚಯ ಇದೆ ಸರ್. ಹೌದು, ಈ ಪತ್ರೆ ಬಗ್ಗೆ ಪರಿಚಯ ಆಗಬೇಕು ನಮಗೆ. ಪರಿಚಯ ಈ ಪತ್ರೆನ ಮೇನು ಪರಿಚಯ ಇದೆ ಕೆಲವರಿಗೆ, ಆದ್ರೆ ಇದ್ರಲ್ಲಿ ಮಾಡುವ ವಿಧಾನ ಗೊತ್ತಿಲ್ಲ. ಅಂದ್ರೆ ಈ ಬಜ್ಜಿ ಮಾಡ್ತಾರೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ. ಬಜ್ಜಿಯಲ್ಲಿ ಆ ಪತ್ರೆಯ ಫ್ಲೇವರ್ ಬರುತ್ತೆ ಅನ್ನೋದು ಅದು ನಮ್ಗೆ ಗೊತ್ತಿದ್ದಿಲ್ಲ. ಈ ತರ ಫ್ಲೇವರ್ ಪತ್ರಿದು ಸರ್. ಎಲ್ಲಿ ನೋಡಿ ಸರ್, ನೀಟಾಗಿ ಬಂದಿದೆ ನೋಡಿ, ನೀಟಾಗಿ ಬಂದಿದೆ. ಆಮೇಲೆ ಆ ಪತ್ರೆಗೆ ಆ ಒಂದು ಇದೆಯಲ್ಲ, ಆ ಅಂಶ, ಆ ಖಾರವಾದ ಅಂಶ, ಅದು ಅಷ್ಟೊಂದು ಖಾರ ಅನ್ಸಲ್ಲ. ಇವಾಗ ನೀವು ಹಾಗೆ ಹಸಿ ತಿಂದ್ರೆ ಖಾರ ಅನ್ಸುತ್ತೆ. ಇಲ್ಲಿ ಬಜ್ಜಿ ಫ್ಲೇವರ್ ಬಂದು ಅದಕ್ಕೆ ಒಂದು ಹೊಸ ಒಂದು ಫ್ಲೇವರ್ ಟೇಸ್ಟ್ ಬಂದಿದೆ. ಮತ್ತೆ ನೋಡಿ, ಜಾಸ್ತಿ ಆಯಿಲ್ ಗಿಲ್ ಕುಡ್ಕೊಳ್ಳಲ್ಲ ನೋಡಿ. ಆಯಿಲ್ ಕುಡಿದಿಲ್ಲ, ಆಯಿಲೇ ಇಲ್ಲ. ಮತ್ತು ಇದು ರಸ ಎಲ್ಲ ಕುಡಿಸ್ತಾ ಇದ್ರು ಈ ಸಣ್ಣ ಮಕ್ಕಳಿಗೆ ಕಫ ಅಲ್ಲೇ. ಇದರಲ್ಲಿ ಒಂದು ರಸ ಹಿಂಡ್ಬಿಟ್ಟು ಒಂದೊಂದು ಡ್ರಾಪು ಸಂಜೆ, ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಎಲ್ಲ ಕುಡಿಸ್ತಿದ್ರು. ಒಂದ್ಸಲ ಅರಿಶಿನ ಹಾಕ್ಬಿಟ್ಟು ಕುಡಿಸ್ತಾ ಇದ್ರು. ಕಫ ಕಟ್ಟುವುದು ಇದೆಲ್ಲ ಕಡಿಮೆ ಇರುತ್ತೆ. ಒಳ್ಳೇದು. ಸೊ ಇವತ್ತು ದೊಡ್ಡ ಪತ್ರೆ ಬಜ್ಜಿ ತೋರಿಸಿದ್ವಿ. ಮುಂದಿನ ಸಂಚಿಕೆ ಮತ್ತೊಂದು ಮದುವೆ ಮನೆಯ ಗ್ಯಾರಂಟಿ ಇಲ್ಲ ಹಬ್ಬದ ಅಡುಗೆ. ಹಬ್ಬದ ಅಡುಗೆ ತೋರಿಸ್ತಾನೆ ಇರ್ತೀವಿ. ಎಸ್ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.